ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಶನಿವಾರ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಶನಿವಾರ ಸಂಜೆ 6 ಗಂಟೆ ಆಗ್ತಾ ಇದೆ. ಟೈಮ್ ನೀವು ನೋಡ್ತಾ ಇರ್ಬೋದು, 6 ಗಂಟೆ ಆಗ್ತಾ ಇದೆ. ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಮತ್ತು ನಾಳೆ ಸ್ಯಾಟರ್ಡೆ ಆ್ಯಂಡ್ ಸಂಡೇ 2 ವಿಡಿಯೋನ ಕಂಬೈನ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಇವತ್ತು ಸಂಜೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲೆಲ್ಲ ನಾನು ನಿಮಗೆ ತೋರಿಸಿದ್ದೆ ಐಸ್ ಕ್ಯೂಬ್ ಮೋಲ್ಡ್ಸ್ ಆಗಿರ್ಬೋದು, ಐಸ್ ಕ್ಯೂಬ್ ರೋಲರ್ ಆ್ಯಂಡ್ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಎಲ್ಲ ತೊಗೊಂಡಿದ್ದನ್ನು ತೋರಿಸಿದ್ದೆ. ಅದ್ರ ಜೊತೆಗೆ ನಾನು ಇಲ್ಲಿ ಒಂದು ವಾಲ್ ಫ್ರೇಮನ್ನು ಹ್ಯಾಂಗ್ ಮಾಡಬೇಕು. ಸೊ ಅದಕ್ಕೆ ಹುಕ್ ಬೇಕಿತ್ತು. ಸೊ ಅದಕ್ಕೆ ಹುಕ್ಕನ್ನು ತರಿಸಿದ್ದೀನಿ. ನಾನು ಹ್ಯಾಂಗ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಹಾಗೆ ಬಿಟ್ಟರೆ ಅದು ಹಾಗೆ ಇರತ್ತೆ ಅಂತ ಡಿಸೈಡ್ ಮಾಡ್ಕೊಂಡು ಇವತ್ತು ಹ್ಯಾಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂತ ಅಂದರೆ ಅದಕ್ಕೆ ವಾಲ್ಪೇಪರ್ ಎಲ್ಲ ಸೆಟ್ ಮಾಡಿದ್ರೆ ರಣಧೀರ್ ಇವತ್ತು ಸಂಜೆ ಬರ್ತಾರೆ. ಇವಾಗ ಹೊರಗಡೆ ಹೋಗಿದಾರಲ್ಲ, ಸಂಜೆ ಬರ್ತಾರೆ. ಇಲ್ಲ ಅಂತಂದರೆ ನಾಳೆ ಬೆಳಗ್ಗೆನಾದರೂ ನಾವು ಹ್ಯಾಂಗ್ ಮಾಡ್ತೀವಿ. ಸೊ ಇದೇ ವಿಡಿಯೋದಲ್ಲಿ ನಾನು ಅದನ್ನು ಹ್ಯಾಂಗ್ ಮಾಡಿಬಿಟ್ಟು ಹೇಗೆ ಕಾಣುತ್ತೆ ಅಂತ ಕೂಡ ತೋರಿಸ್ತೀನಿ. ಆ್ಯಂಡ್ ಅದಾದಮೇಲೆ ಇವತ್ತು ಸ್ಪ್ರೌಟ್ಸ್ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಮೊಳಕೆ ಕಾಳುಗಳನ್ನು ಹಾಕಿಬಿಟ್ಟು ಒಂದು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದರ ರೆಸಿಪಿನ ಕೂಡ ಶೇರ್ ಮಾಡ್ಕೊತೀನಿ. ಆ್ಯಂಡ್ ನಾಳೆ ಫಿಶ್ ಸಾಂಬಾರು ಮತ್ತು ಫಿಶ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ರೆಸಿಪಿನ ಕೂಡ ಶೇರ್ ಮಾಡ್ಕೊತೀನಿ. ಫ್ರೋಝನ್ ಫಿಶ್ ಆ್ಯಕ್ಚುಲಿ ತೊಗೊಂಡ್ಬಿಟ್ಟು ಎಲ್ಲ ಫ್ರೀಝರಲ್ಲಿದೆ. ಸೊ ತೊಗೊಂಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಫಿಶ್ ಸಾಂಬಾರು ಮತ್ತು ಫಿಶ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ರೆಸಿಪಿನ ಕೂಡ ಶೇರ್ ಮಾಡ್ಕೊತೀನಿ. ನಮ್ಮಮ್ಮ ಮಾಡೋ ಫಿಶ್ ಫ್ರೈ ನಂಗೆ ತುಂಬಾ ಇಷ್ಟ. ಸೊ ಎಸ್, ಫಿಶ್ ಸಾಂಬಾರು ನಮ್ಮಮ್ಮಂಗೆ ರೆಸಿಪಿ ಕೇಳ್ಕೊಂಡಿದ್ದೀನಿ. ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ನೀವು ಒಂದ್ಸಲಿ ಟ್ರೈ ಮಾಡಿ. ಆ್ಯಂಡ್ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ನಾನು 108 ಸೂರ್ಯ ನಮಸ್ಕಾರ ಚಾಲೆಂಜನ್ನು ಕೂಡ ತೊಗೊಂಡಿದ್ದೀನಿ ಅಲ್ವಾ. ಸೊ ಅದ್ರ ರೀಲ್ಸನ್ನ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇಲ್ಲ, ರೀಲ್ಸಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಜರ್ನಿ ಹೇಗಿದೆ ಅನ್ನೋದನ್ನ ನೀವು ಕೂಡ ನೋಡಬೇಕು ಅಂದರೆ ನನ್ನ ಇದೇ ಚಾನಲಲ್ಲಿ ರೀಲ್ಸ್ ಕೂಡ ಇದೆ. ಸೊ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಆ್ಯಂಡ್ ಇನ್ನು ನನ್ನ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋಗೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಎಲ್ಲ ಫ್ರೇಮ್ಸಿಗೂ ವಾಲ್ಪೇಪರ್ ಹಾಕೋಣ ಅಂತ ತೊಗೊಂಡು ಬರ್ತಾ ಇದ್ದೀನಿ. ಒಂದೊಂದೇ ಫ್ರೇಮ್ಸಿಗೆ ನನ್ನ ಹತ್ರ ಇರೋದು ಇವಾಗ 3 ಫ್ರೇಮ್ಸು. ಅದರಲ್ಲಿ ನಾನು ಆಲ್ರೆಡಿ 1 ಫ್ರೇಮ್ಗೆ ವಾಲ್ಪೇಪರ್ ಹಾಕಿಟ್ಟಿದ್ದೀನಿ. ಇನ್ನು 2 ಫ್ರೇಮಿಗೆ ಹಾಕಬೇಕಿತ್ತು. ಇನ್ನೇನು ಹಾಕೋಣ ಅಂತ ಅನ್ಬೇಕಾದ್ರೆ ಟೈಮ್ ನೋಡಿದ್ರೆ 6:45 ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಬೇಗ ಬೇಗ ಬಂದುಬಿಟ್ಟು ನಾನಿವತ್ತು ಸ್ಪ್ರೌಟ್ಸ್ ರೊಟ್ಟಿ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಸೊ ಅದಕ್ಕೆ ಸ್ಪ್ರೌಟ್ಸ್ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಚಾಪರ್ ತೊಗೊಂಡಿದ್ದೀನಿ. ಚಾಪರಿಗೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿನ ಹಾಕ್ಕೊಂಡ್ಬಿಟ್ಟು ನಾನು ಸಣ್ಣದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ನಾವು ಬೇಕಂತ ಅಂದರೆ ನೈಫಲ್ಲೂ ಕೂಡ ಕಟ್ ಮಾಡ್ಕೊಳ್ಬೋದು ಚಾಕುವಲ್ಲಿ. ಬಟ್ ಅಷ್ಟು ಸಣ್ಣಕ್ಕಾಗೋದಿಲ್ಲ. ಇದರಲ್ಲಾದರೆ ಒಂದೇ ಸಲ ಎಷ್ಟು ಚೆನ್ನಾಗಿ ಸಣ್ಣಕ್ಕಾಗತ್ತೆ ನೋಡಿ. ನೀವು ಅಷ್ಟೊಂದು ಎಫರ್ಟ್ ಹಾಕೋ ಅವಶ್ಯಕತೆನೇ ಇರೋದಿಲ್ಲ. ಸೊ ಹಾಗಾಗಿ ನಾನು ಈ ಥರ ಚಾಪರ್ ತೊಗೊಂಡ್ಬಿಟ್ಟು ಅದರಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ ನಾನು ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಅದನ್ನು ಕೂಡ ಸಣ್ಣದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಎಷ್ಟು ಸಣ್ಣದಾಗಿ ಚಾಪ್ ಆಗಿದೆ ಅಂತ. ಇದನ್ನೇ ನಾವು ಚಾಕುವಲ್ಲಿ ಮಾಡ್ತೀವಿ ಅಂತ ಅಂದರೆ ತುಂಬ ಹೊತ್ತು ಟೈಮ್ ತೊಗೊಳತ್ತೆ. ನಾವು ಈ ಥರ ಚಾಪರ್ ಸಹಾಯದಿಂದ ಮಾಡಿರೋದ್ರಿಂದ ಎಷ್ಟು ಬೇಗ ಆಗಿದೆ. ಆ್ಯಂಡ್ ಅದಾದಮೇಲೆ ನಾನಿಲ್ಲಿ ಹೆಸರು ಕಾಳು, ಕಡಲೆಕಾಳು, ಮೊಳಕೆ ಕಾಳು ಮತ್ತು ಹುರುಳಿಕಾಳನ್ನು ಸ್ಪ್ರೌಟ್ಸ್ ಮಾಡಿ ಇಟ್ಕೊಂಡಿದ್ದೆ, ಮೊಳಕೆ ಬರೆಸಿ ಇಟ್ಕೊಂಡಿದ್ದೆ. ಇವಾಗ ಅದನ್ನು ಕೂಡ ಈ ಥರ ಚಾಪರಿಗೆ ಹಾಕಿ ಚಾಪ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಈ ಥರ ರೊಟ್ಟಿಲೆಲ್ಲ ಮಾಡಿದಾಗ ಇಷ್ಟು ದೊಡ್ಡದು ಹಾಕಿದ್ರೆ ತಟ್ಕೊಳ್ಳೋಕ್ಕೆ ಚೆನ್ನಾಗಾಗೋದಿಲ್ಲ. ಅದಕ್ಕೆ ನಾನು ಈ ಥರ ಚಾಪರಲ್ಲಿ ಹಾಕಿಬಿಟ್ಟು ಸಣ್ಣದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ಇದು ಇವಾಗ ನೋಡ್ತಾ ಇರ್ಬೋದು, ಇದು ಕೂಡ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀವಿ. ಇದನ್ನು ಕೂಡ ನಾನು ಇವಾಗೆಲ್ಲ ತರಕಾರಿಗಳನ್ನು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ನಲ್ಲ ಅದರಲ್ಲೇ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲದೂ ಒಂದೇ ಸಲ ಮಾಡ್ಕೊತಾ ಇಲ್ಲ. ಯಾಕಂದರೆ ಎಲ್ಲ ಒಂದೇ ಸಲ ಹಾಕಿಬಿಟ್ರೆ ಎಲ್ಲದೂ ಕರೆಕ್ಟಾಗಿ ಆಗೋದಿಲ್ಲ. ಸೊ ಹಾಗಾಗಿ ನಾನು 2 ಬ್ಯಾಚ್ ಮಾಡ್ಕೊಂಡ್ಬಿಟ್ಟು 2 ಸಲ ಚಾಪ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದು ನಿಜವಾಗ್ಲೂ ತುಂಬಾ ಪ್ರೋಟೀನ್ ಇರೋವಂತಹ ರೊಟ್ಟಿ ಅಂತನಾದರೂ ಅನ್ಬೋದು, ಇಲ್ಲ ಅಂತಂದರೆ ತಾಲಿಪಟ್ಟು ಅಂತನಾದರೂ ಅನ್ಬಹುದು. ಇವಾಗ ಕೆಲವೊಬ್ಬರು ಸ್ಪ್ರೌಟ್ಸ್ಗಳನ್ನು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಹಾಗೆ ಅವರು ಈ ಥರ ರೊಟ್ಟಿನ ಮಾಡಿಕೊಂಡು ತಾಲಿಪಟ್ಟಲ್ಲಿ ಮಾಡ್ಕೊಂಡು ತಿಂದರೆ ನಿಮಗೆ ಗೊತ್ತೇ ಆಗೋದಿಲ್ಲ ನಾವು ಇದಕ್ಕೆ ಸ್ಪ್ರೌಟ್ಸ್ ಹಾಕಿದ್ದೀವಿ ಅಂತ ಆ ಥರ ಅನಿಸತ್ತೆ. ನಿಮಗೆ ಬೇಕು ಅಂದರೆ ನೀವು ಇನ್ನೂ ಬೇರೆ ವೆಜಿಟೇಬಲ್ಸ್, ಬಟಾಣಿನ ಕೂಡ ಸ್ಮ್ಯಾಶ್ ಮಾಡ್ಕೊಂಡು ಅದನ್ನು ಕೂಡ ಹಾಕ್ಕೊಳ್ಬೋದು. ಹೀಗೆ ನಿಮ್ಮ ಕ್ರಿಯೇಟಿವಿಟಿ ನಿಮಗೆ ಏನು ಬೇಕೋ ಅದನ್ನೆಲ್ಲ ಹಾಕ್ಕೊಳ್ಬೋದು.
ನಾನಿಲ್ಲಿ ಸೌತೆಕಾಯಿನ ಕೂಡ ತುರ್ಕೊಳ್ತಾ ಇದ್ದೀನಿ. ಹೆಚ್ಕೊಂಡ್ರೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ, ಹಾಗಾಗಿ ಸೌತೆಕಾಯಿನ ಕೂಡ ತುರ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸಬ್ಬಸಿಗೆ ಸೊಪ್ಪು, ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೂಡ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪನ್ನು ಕೂಡ ನೀವು ಹಾಕ್ಕೊಬೋದು. ನನ್ನ ಹತ್ರ ಪುದೀನ ಸೊಪ್ಪು ಇರಲಿಲ್ಲ, ಹಾಗಾಗಿ ನಾನು ಪುದೀನಾನ ಹಾಕ್ಕೊತಾ ಇಲ್ಲ. ನಿಮ್ಮ ಹತ್ರ ಇತ್ತು ಅಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದೆಲ್ಲದನ್ನು ಕೂಡ ಇವಾಗ ಸಣ್ಣದಾಗಿ ಹೆಚ್ಕೊಳ್ಬೇಕು. ಸ್ವಲ್ಪ ದೊಡ್ಡದಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ, ಸೊ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಸಬ್ಬಸಿಗೆ ಸೊಪ್ಪು ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಎಸ್, ಇವಾಗ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ ನಾನು ಇದಕ್ಕೆ ಇದು ಹಾಕ್ಕೊತಾ ಇಲ್ಲ, ಏನಂತ ಅಂದರೆ ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇಲ್ಲ, ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ, ಜೋಳದ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ, ಓಟ್ಸ್ ಫ್ಲಾರ್ನ ಕೂಡ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೋದು, ಜೊತೆಗೆ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು. ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಉಪ್ಪು ಹಾಕ್ಕೊಂಡು ಅಜ್ವಾಯಿನ ಹಾಕ್ಕೊಂಡು ಮತ್ತು ಅರಿಶಿನ ಹಾಕ್ಕೊಂಡು ಮಿಕ್ಸ್ ನಿಮಗೆ ವೈಟ್ ಕಲರ್ ಬೇಕು ಅಂತ ಅಂದರೆ ಅರಿಶಿನ ಹಾಕ್ಕೊಂಡ್ಬೇಡಿ, ನನಗೆ ಯೆಲ್ಲೋ ಕಲರ್ ಬೇಕು, ಹಾಗಾಗಿ ನಾನು ಅರಿಶಿನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನಿಮ್ಮ ಹತ್ರ ಅಜ್ವಾಯಿನ ಇತ್ತಂದರೆ ಅದನ್ನು ಕೂಡ ಹಾಕ್ಕೊಳ್ಳಿ. ಆ್ಯಂಡ್ ಬಿಳಿ ಎಳ್ಳು ಇತ್ತಂದರೆ ಬಿಳಿ ಎಳ್ಳನ್ನು ಕೂಡ ಹಾಕ್ಕೊಳ್ಳಿ. ನನ್ನ ಹತ್ರ ಇವಾಗ ಅಜ್ವಾಯಿನ ಇಲ್ಲ, ಹಾಗಾಗಿ ನಾನು ಹಾಕ್ಕೊತಾ ಇಲ್ಲ. ಆ್ಯಂಡ್ ಹಿಟ್ಟಿನ ಮೆಜರ್ಮೆಂಟ್ ಎಲ್ಲ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ, ನೋಡಿಬಿಟ್ಟು ಹಾಕ್ಕೊಳ್ಳಿ. ಆ್ಯಂಡ್ ಇದೆಲ್ಲ ನಮಗೆ ಹೆಂಗೆ ಅಂತ ಅಂದರೆ ನಮಗೆ ಯಾವ ಥರ ಕನ್ವೀನಿಯೆಂಟ್ ಆಗುತ್ತೋ ಆ ಥರ. ನನಗೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಕೆ ಇಷ್ಟ ಆಗಲ್ಲ, ಹಾಗಾಗಿ ನಾನು ಹಾಕ್ಕೊತಾ ಇಲ್ಲ. ನಿಮಗೆ ಬೇಕು ಅಂದರೆ ಅದನ್ನು ನೀವು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಆ್ಯಂಡ್ ನೀರಿನ ಕನ್ಸಿಸ್ಟೆನ್ಸಿ ನೀವು ನೋಡ್ಕೊಂಡು ಕಲಿಸ್ಕೊಬೇಕು. ಇವಾಗ ಕಲಸಿಟ್ಟಿದ್ದೀನಿ. ಕಲಸಿ ಒಂದು 10-15 ನಿಮಿಷ ಇಟ್ಬಿಟ್ಟು ನಾನಿವಾಗ ಬಟರ್ ಪೇಪರ್ ತೊಗೊಂಡಿದ್ದೀನಿ ಮಾಡೋದಕ್ಕೆ. ಬಟರ್ ಪೇಪರ್ ತೊಗೊಂಡ್ಬಿಟ್ಟು ಆಯಿಲನ್ನು ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ತಟ್ಕೊತಾ ಇದ್ದೀನಿ ತಾಲಿಪಟ್ಟನ್ನ. ನಾವಿಲ್ಲಿ ಮೊಳಕೆ ಕಾಳನ್ನು ಹಾಕ್ಕೊಂಡಿರೋದ್ರಿಂದ ತಟ್ಟೋದಕ್ಕೆ ಕಷ್ಟ ಆಗತ್ತೆ ಅಂತ ಏನೂ ಅನ್ಸೋದಿಲ್ಲ, ಯಾಕಂದರೆ ಎಲ್ಲದನ್ನು ನಾವು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀವಿ, ಹಾಗಾಗಿ ತಟ್ಟೋದಕ್ಕೆ ಏನು ಪ್ರಾಬ್ಲಮ್ ಅನ್ಸೋದಿಲ್ಲ. ಆ್ಯಂಡ್ ನಾವು ಇದರೊಳಗೆ ಮೊಳಕೆ ಕಾಳು ಹಾಕಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ತಾಲಿಪಟ್ಟು ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಇವಾಗ ನೋಡಿ ಅದರಲ್ಲಿ ಎಲ್ಲಾದರೂ ನಾವು ಕಾಳು ಹಾಕಿದ್ದೀವಿ ಅಂತ ಗೊತ್ತಾಗೋದಿಲ್ಲ, ಯಾಕಂದರೆ ನಾವೆಲ್ಲದನ್ನು ಚಾಪ್ ಮಾಡ್ಕೊಂಡಿರ್ತೀವಲ್ವ, ಹಾಗಾಗಿ. ನಾನಿವಾಗ ತವಾದ ಮೇಲೆ ಬಟರ್ ಪೇಪರ್ನ ಈ ಥರ ಉಲ್ಟಾ ಹಾಕ್ಬಿಟ್ಟು ಹಾಕ್ತಿದ್ದೀನಿ. ಹೋಳಿಗೆ ಎಲ್ಲ ಹಾಕ್ತೀವಲ್ಲ ಆ ಥರ. ಕೆಲವೊಬ್ರು ಹೋಳಿಗೆನ ಹಾಗೆ ಕೈಯಲ್ಲಿ ತೆಗ್ದಾಕ್ತಾರೆ, ಇದನ್ನು ಕೈಯಲ್ಲಿ ತೆಗ್ದು ಹಾಕಿದ್ರೆ ಬ್ರೇಕ್ ಆಗಿಬಿಡತ್ತೆ. ಸೊ ಹಾಗಾಗಿ ನಾನು ಬಟರ್ ಪೇಪರ್ನೇ ಈ ಥರ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಾಗೆ ತಟ್ತೀನಿ. ಆವಾಗ ತವ ಬಿಸಿ ಆಗಿರತ್ತಲ್ವ, ಹಿಡ್ಕೊಳ್ಳುತ್ತೆ. ಆಮೇಲೆ ಅದನ್ನು ರಿಮೂವ್ ಮಾಡ್ತಾ ಇದ್ದೀನಿ. ರಣಧೀರಿಲಿ ಬೆಳಗ್ಗೆ ಬೆಂಡೆಕಾಯಿ ಪಲ್ಯ ಮಾಡಿದ್ರು, ಅವರಿಗೆ ಹೆಂಗೆ ಮಾಡೋದಂತ ಗೊತ್ತಾಗಿಲ್ಲ, ಅವ್ರ ಸೈಡ್ ಬೆಂಡೆಕಾಯಿ ಪಲ್ಯ ಮಾಡಿದ್ದಾರೆ. ಇದಕ್ಕೆ ಸರಿಯಾಗಿ ಎಣ್ಣೆ ಹಾಕಿಬಿಟ್ಟು ಮಾಡಿಬಿಟ್ಟಿದ್ದಾರೆ, ಅವ್ರಿಗೆ ಗೊತ್ತಾಗಿಲ್ಲ ಹೆಂಗೆ ಮಾಡೋದು ಅಂತ. ಎಸ್, ಇವಾಗ ನಾನು ಕರ್ಡ್ ತೊಗೊಂಡಿದ್ದೀನಿ ತಾಲಿಪಟ್ಟು ಜೊತೆಗೆ, ಚೆನ್ನಾಗಿರತ್ತೆ ಕಾಂಬಿನೇಷನ್ ಅಂತ. ಹಾಯ್ ಫ್ರೆಂಡ್ಸ್, ಇವಾಗ ಮಾಡ್ಕೊಂಡು ಬಂದಿರೋ ತಾಲಿಪಟ್ಟನ್ನ ತಿನ್ನೋಣ. ಸ್ವಲ್ಪ ಜನ ಇದನ್ನು ರೊಟ್ಟಿ ಅಂತಲೂ ಕರೀತಾರೆ, ಸ್ವಲ್ಪ ಜನ ತಾಲಿಪಟ್ಟು ಅಂತಲೂ ಕೂಡ ಕರೀತಾರೆ. ಇವಾಗ ಟೈಮು 7:35 ಆಗ್ತಾ ಇದೆ, ಸೊ ಬೇಗ ತಿನ್ನಬೇಕು, 8 ಗಂಟೆ ಒಳಗೆ. ಬನ್ನಿ. ತಾಲಿಪಟ್ಟಿಗೆಲ್ಲ ಕಾಂಬಿನೇಷನ್ ಕೊಬ್ಬರಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಮನೇಲಿ ಮಾಡಿದಾಗ ಕೊಬ್ಬರಿ ಚಟ್ನಿನೇ ಹಚ್ಕೊಂಡು ತಿನ್ನೋದು, ಅದಿಲ್ಲ ಅಂತಂದರೆ ಕಂಪ್ಲೀಟ್ ಅಂತ ಅನ್ಸೋದಿಲ್ಲ. ಬಟ್ ನನಗಿವಾಗ ಅಷ್ಟೊಂದು ಕೊಬ್ಬರಿ ಚಟ್ನಿ ಮಾಡ್ಕೊಳ್ಳೋ ಅಷ್ಟು ಪೇಷನ್ಸ್ ಇರಲಿಲ್ಲ, ಹಾಗಾಗಿ ಮೊಸರು ಜೊತೆಗೆ ತಿಂತಾಯಿದ್ದೀನಿ. ಪರಾಟ ಜೊತೆಗೆ ಮೊಸರೆಲ್ಲ ಚೆನ್ನಾಗಿರತ್ತಲ್ವ, ಹಾಗೆ ಇದ್ರ ಜೊತೆಗೂ ಕೂಡ ಓಕೆ ತಿನ್ಬೋದು ಅಂತ ಅನ್ನಿಸ್ತು. ಆ್ಯಂಡ್ ಎಲ್ಲ ತಿಂದಾದಮೇಲೆ ನಾನು ಬ್ಯಾಕ್ ಟು ವರ್ಕ್, ಇದನ್ನು ಹಾಗೆ ಅರ್ಧಕ್ಕೆ ಬಿಟ್ಟಿದ್ನಲ್ಲ, ಸೊ ಅದನ್ನು ಇವಾಗ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಏನಂತ ಅಂದರೆ ಈ ಫ್ರೇಮು ಫುಲ್ ಫ್ರೇಮ್ ಇರೋದು ನನಗೆ ವಾಲ್ಪೇಪರು ಟೇಮು ಮತ್ತು ಶೀನ್ ಅಂತ ಇದೆ, ಅದರೊಳಗೆ ಸಿಗಲಿಲ್ಲ. ಬಟ್ ಅಮೆಝಾನಲ್ಲೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿತ್ತು, ಸೊ ಇಟ್ಸ್ ಓಕೆ, ಈ ಸಲ ಇದನ್ನೇ ಸಣ್ಣದೇ ಹಾಕೋಣ, ಫುಲ್ ಫ್ರೇಮ್ ಇಲ್ಲ ಅಂದರೂ ಪರವಾಗಿಲ್ಲ, ಇವಾಗ ಎಷ್ಟಿದೆಯೋ ಅಷ್ಟೇ ಹಾಕೋಣ ಅಂತ ತರಿಸ್ಕೊಂಡಿದ್ದೀನಿ. ಅದು ತರಿಸ್ಕೊಂಡು ಈ ಥರ ಹಾಕಕ್ಕೆ ಹೋದರೆ ಹಾಗೆ ಅಂದರೆ ಹಿಂದ್ಗಡೆ ಇದೆಯಲ್ಲ ಅದನ್ನು ಹಾಕಿ ಕ್ಲೋಸ್ ಮಾಡಿದ್ರೆ ಬೀಳ್ತಾ ಇತ್ತು. ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಸ್ಟಿಕ್ಕರ್ ಪ್ಲಾಸ್ಟರ್ ಬರುತ್ತಲ್ಲ ಅದನ್ನು ಅಂಟಿಸಿ ನಿಧಾನಕ್ಕೆ ಪ್ರತಿಯೊಂದೂ ಮಾಡಿದೆ. ನಾನು ಇದನ್ನು ಫಾಸ್ಟ್ ಫಾರ್ವರ್ಡಿಗೆ ಇಟ್ಟಿದ್ರಿಂದ ನಿಮಗೆ ಬೇಗ ಕಾಣಿಸಿದೆ, ಬಟ್ ನನಗೆ ಇದು ಮಾಡೋದಕ್ಕೆ ಒಂದು 1/2 hour to 45 minutes ತೊಗೊಂಡಿದ್ದೆ.
ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಇದನ್ನು ಹಾಕೋದಕ್ಕೆ ರಣಧೀರಿಗೆ ವೇಟ್ ಮಾಡಬೇಕು. ಆ್ಯಂಡ್ ನಮಗೆ ಈ ಥರ ಎಲ್ಲ ಕೊಟ್ಟಿರ್ತಾರೆ, ನಾವು ಇದನ್ನು ಗೋಡೆಗೆಲ್ಲ ಮೊಳೆ ಹೊಡೆದ್ರೆ ಏನಾಗುತ್ತೆ, ಡ್ಯಾಮೇಜ್ ಆಗಿಬಿಡತ್ತಲ್ವಾ. ಸೊ ಮನೆಯೆಲ್ಲ ಬಿಟ್ಟೋಗ್ಬೇಕಾದ್ರೆ ನಮಗೆ ಸುಮ್ಮನೆ ಫೈನ್ ಹಾಕ್ಬಿಡ್ತಾರೆ. ಹಾಗಾಗಿ ನಾನು ತೋರಿಸಿದ್ನಲ್ಲ ಹುಕ್ಕು, ಅದನ್ನು ಹಾಕ್ಬಿಟ್ಟು ನಾನು ಹ್ಯಾಂಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಇದ್ರದ್ದೆಲ್ಲ ಕೆಲಸ ಆಯಿತು. ಮತ್ತು ನಾನು ಸ್ವಲ್ಪ ಹೊತ್ತು ವಿಡಿಯೋ ಎಡಿಟಿಂಗ್ ಎಲ್ಲ ಇತ್ತು, ಅದು ಮಾಡಿದೆ. ಅದಾದಮೇಲೆ ನೈಟ್ ರಣಧೀರ್ ಬಂದರು. ಅವರಿಗೆ ಮತ್ತೆ ಬಿಸಿ ಬಿಸಿಯಾಗಿ ತಾಲಿಪಟ್ಟು ಮಾಡಿಕೊಡ್ತಾ ಇದ್ದೀನಿ. ಮತ್ತು ನಾನು ತಿನ್ನಬೇಕಾದ್ರೇ ಮಾಡಿಬಿಟ್ಟಿದ್ರೆ ತಣ್ಣಗಾಗ್ಬಿಡತ್ತೆ, ಹಾಗಾಗಿ ಬಿಸಿ ಬಿಸಿಯಾಗಿ ತಾಲಿಪಟ್ಟು ಮಾಡಿಕೊಡೋಣ ಅಂತ ಅವ್ರಿಗಿವಾಗ ಮತ್ತೆ ಬಿಸಿ ಬಿಸಿಯಾಗಿ ತಾಲಿಪಟ್ಟನ್ನು ಮಾಡ್ತಾ ಇದ್ದೀನಿ. ಈ ಥರ ತಾಲಿಪಟ್ಟಿಗೆಲ್ಲ ನಾವು ಎಣ್ಣೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಾಗತ್ತೆ. ನಾನು ಸ್ವಲ್ಪ ಎಣ್ಣೆ ಕಡಿಮೆ ಹಾಕ್ಕೊಂಡೇ ಮಾಡ್ಕೊಂಡಿದ್ದೆ. ರಣಧೀರಿಗೆ ಎಣ್ಣೆ ಹಾಕಿ ಮಾಡಿಕೊಡು ಅಂತ ಹೇಳಿದ್ರು. ಸೊ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮಾಡಿಕೊಡ್ತಾ ಇದ್ದೀನಿ. ತುಪ್ಪ ಇರಲಿಲ್ಲ, ಇಲ್ಲಾಂದಿದ್ರೆ ತುಪ್ಪ ಹಾಕಿ ಮಾಡ್ತಾ ಇದ್ದೆ. ಇವಾಗ ಎಲ್ಲ ಆಯಿತು. ಒಂದು 4 ತಾಲಿಪಟ್ಟನ್ನು ಮಾಡಿದೆ. ಅವ್ರಿಗೆ ತುಂಬ ಹಶ್ವಾಗಿತ್ತಂತೆ ಅದಕ್ಕೆ. ಮತ್ತು ಅದು ಎಣ್ಣೆ ಜಾಸ್ತಿ ಇದ್ದಿದ್ದರಿಂದ ನಾನು ಬೆಂಡೆಕಾಯಿ ಪಲ್ಯ ತಿನ್ನಲಿಲ್ಲ. ರಣಧೀರಿಗೆ ಹಾಕ್ಕೊಡ್ತಾ ಇದ್ದೀನಿ ಬೆಂಡೆಕಾಯಿ ಪಲ್ಯನ. ಇನ್ನೇನು ಮೊಸರು ಜೊತೆಗೆ ಕೊಡೋದು ಪಲ್ಯ ಇತ್ತಲ್ಲ ಅಂತ ಪಲ್ಯನೇ ಹಾಕ್ಕೊಡ್ತಾ ಇದ್ದೀನಿ. ಈ ತಾಲಿಪಟ್ಟನ್ನ ನಾನು 2ನೇ ಸಲ ಮಾಡ್ತಾ ಇರೋದು. ಸುಮ್ಮನೆ ಹಾಗೆ ಎಲ್ಲ ತರಕಾರಿ ಹಾಕಿ ಮಾಡ್ತಾರಲ್ವಾ, ಯಾಕೆ ಕಾಳು ಈ ಥರ ಮೊಳಕೆ ಕಾಳುಗಳನ್ನು ಹಾಕಿ ಮಾಡಬಾರ್ದು ಅಂತ ಹಾಗೆ ತಲೆಯಲ್ಲಿ ಹೊಳಿದ ತಕ್ಷಣ ಟ್ರೈ ಮಾಡಿದೆ. ಬಟ್ ಅದು ತುಂಬ ಚೆನ್ನಾಗಿ ಬಂದಿತ್ತು. ನಾನು ವಿಡಿಯೋ ಏನು ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಹೆಂಗಾಗುತ್ತೋ ನೋಡೋಣ ಫಸ್ಟು ಅಂತ. ಆಮೇಲೆ ತುಂಬ ಚೆನ್ನಾಗಾಯಿತು. ಮಾಡೋಣ ಅಂದರೆ ನಂಗೆ ಮತ್ತೆ ಟೈಮ್ ಆಗಿರಲಿಲ್ಲ. ಸೊ ಇವತ್ತು ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಸ್ಪ್ರೌಟ್ ಎಲ್ಲ ಮೊಳಕೆ ಎಲ್ಲ ಬರ್ಸ್ಬಿಟ್ಟು ನಿಮಗೋಸ್ಕರ ರೆಸಿಪಿನ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ರಣಧೀರ್ ಬೆಳಗ್ಗೆನೇ ಎದ್ಬಿಟ್ಟು ಕ್ರಿಕೆಟಿಗೆ ಹೋಗ್ತಾ ಇದ್ದಾರೆ, ಕ್ರಿಕೆಟ್ ಪ್ರಾಕ್ಟೀಸಿಗೆ. ಸಂಡೇ ಬೆಳಗ್ಗೆ ಇದು. ಅವರಿಗೆ ಇಲ್ಲೇ ಲಂಡನ್ ಒಂಟಾರಿಯೋದಲ್ಲೇ ಅವ್ರು ಯಾವಾಗಲೂ ಎವ್ರಿ ಟೈಮ್, ಅಂದರೆ ಇವಾಗ ವಿಂಟರೆಲ್ಲ ಇದ್ದಾಗ ಇಂಡೋರ್ ಪ್ರಾಕ್ಟೀಸ್ ಹ್ಯಾಮಿಲ್ಟನ್ನಿಗೆ ಹೋಗ್ತಾಯಿದ್ರು. ಬಟ್ ಇವಾಗ ಚಳಿಯೆಲ್ಲ ಕಡಿಮೆ ಆಗಿದೆ, ಹಾಗಾಗಿ ಇಲ್ಲೇ ಹೋಗ್ತಾ ಇದ್ದಾರೆ. ಅವ್ರು ಹೋಗಿದ ತಕ್ಷಣ ಮತ್ತೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅವರಿಗೆ ಬ್ರೆಡ್ ಟೋಸ್ಟ್ ಮಾಡಿಕೊಟ್ಟೆ, ಒಂದು ಸ್ವಲ್ಪ ತಿಂದು ಹೋದರು. ಯಾಕಂದರೆ ಅವರಿಗೆ ಕ್ರಿಕೆಟೆಲ್ಲ ಆಡಬೇಕಾದ್ರೆ ಏನಾದರೂ ತಿಂದರೆ ಅಷ್ಟು ಆ್ಯಕ್ಟಿವಾಗಿ ಆಡಬೇಕಂತ ಅನಿಸಲ್ಲಂತೆ, ಲೇಸಿ ಅನಿಸತ್ತಂತೆ. ಸೊ ಹಾಗಾಗಿ ನಾನು ಜಸ್ಟ್ ಬ್ರೆಡ್ ಅಷ್ಟೇ ಮಾಡಿಕೊಟ್ಟಿದ್ದೆ, ತಿಂದ್ಬಿಟ್ಟು ಹೋದರು. ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿದೆ, ಕಿಚನ್ನು, ಹಾಲು, ದೆನ್ ಬೆಡ್ರೂಮು ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಈ ಫ್ರೇಮ್ಸ್ ಹಾಗೆ ಇದೆ. ಅವ್ರು ನೈಟ್ ಹ್ಯಾಂಗ್ ಮಾಡೋಕ್ಕಾಗಲಿಲ್ಲ. ಮತ್ತು ಇದನ್ನು ನಾಳೆನೇ ಹ್ಯಾಂಗ್ ಮಾಡೋಣ ಬಿಡು, ಇವಾಗ ಸಂಜೆ ನೈಟ್ ಹ್ಯಾಂಗ್ ಮಾಡ್ಸೋಣ ಅಂತ ಅಂದ್ಕೊಂಡೆ. ನೈಟು ಆಗಲಿಲ್ಲ. ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹ್ಯಾಂಗ್ ಮಾಡಿದ್ದೀನಿ. ಬಟ್ ಇದೇ ವಿಡಿಯೋದಲ್ಲೇ ಲಾಸ್ಟಿಗೆ ನಾನು ಅಪ್ಡೇಟ್ ಮಾಡಿದ್ದೀನಿ ನೋಡಿ. ಮನೆಯೆಲ್ಲ ಕ್ಲೀನ್ ಆಯ್ತು ಇವಾಗ. ಆ್ಯಂಡ್ ನೀವು ಕೂಡ ಸ್ಪ್ರೌಟ್ಸ್ ತಾಲಿಪಟ್ಟುನ ಎಲ್ಲರೂ ಒಂದ್ಸಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಾಗತ್ತೆ. ನಿಮ್ಗೆ ಯಾರ್ಯಾರಿಗೆ ಹಾಗೆ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ, ಇದನ್ನು ಕೂಡ ಒಂದ್ಸಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಾಗತ್ತೆ. ಆ್ಯಂಡ್ ಅಷ್ಟೇ ಪಪ್ಪಾಯನೂ ಕೂಡ ನಾನು ಲಾಸ್ಟ್ ಟೈಮ್ ಫಾರ್ಮರ್ಸ್ ಮಾರ್ಕೆಟಿಂದ ತೊಗೊಂಡು ಬಂದಿದ್ದೆ ಅಲ್ವಾ, ಅದನ್ನು ಕೂಡ ಹೆಚ್ಚಿಟ್ಟಿದ್ದೀನಿ. ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೀನಿ, ಮೀನು ಸಾರು ಮತ್ತು ಮೀನು ಫ್ರೈಗೆ ಬೇಕು ಇವಾಗ, ಹಾಗಾಗಿ. ಆ್ಯಂಡ್ ಅದಾದಮೇಲೆ ಬಾದಾಮಿನ ನೈಟ್ ನೆನೆಸಿಟ್ಟಿದ್ದೆ ರಣಧೀರಿಗೆ, ಅದನ್ನು ಬಿಡಿಸಿ ಕೊಡೋದೆ ಮರ್ತೋಗ್ಬಿಡ್ತು. ಮತ್ತು ಮೀನನ್ನು ಕೂಡ ನಾನು ರಣಧೀರ್ ಇಬ್ಬರು ಸೇರ್ಕೊಂಡು ವಾಶ್ ಮಾಡಿದ್ವಿ. ನನಗೆ ಸ್ವಲ್ಪ ಯಾಕೋ ಅಷ್ಟು ಏನಂತ ಅಂದರೆ ನಂಗೆ ಮೀನಂತ ಅಂದರೆ ತುಂಬ ಇಷ್ಟ. ಬಟ್ ಇಲ್ಲಿ ನನಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಒಂದೊಂದೇ ಮೀನುಗಳನ್ನು. ಸಾಲ್ಮನ್ ಫಿಶ್ ನಂಗೆ ಇಷ್ಟ ಆಗಲಿಲ್ಲ, ಇದು ಕಿಂಗ್ ಫಿಶ್ಶು. ಮೇ ಬಿ ಇದನ್ನು ತೊಗೊಂಡು ಬಂದು ಒಂದು ವಾರ ಇಟ್ಟಿದ್ದಕ್ಕೆ ಅಂತ ಅನಿಸತ್ತೆ. ನನಗೆ ಅಷ್ಟು ರಣಧೀರ್ ತುಂಬ ಇಷ್ಟಪಟ್ಟು ತಿಂದರು. ನನಗೆ ಹೊಳೆ ಮೀನು ತಿಂದು ಸೀ ಫಿಶ್ಶೇ ಇಷ್ಟ ಆಗ್ತಾ ಇಲ್ಲ ಅನಿಸತ್ತೆ. ನೋಡಬೇಕು ಇನ್ನೂ ಬೇರೆ ಬೇರೆ ಮೀನುಗಳನ್ನು ಎಕ್ಸ್ಪ್ಲೋರ್ ಮಾಡಿ ನಂಗೆ ಯಾವ್ದು ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ನಾನಿವಾಗ ಬೇಗ ಬೆಳಗ್ಗೆನೇ ಮಾಡಿಬಿಡೋಣ, ಇನ್ನೇನು ಆ್ಯಕ್ಟಿವ್ ಆಗಿದ್ದೀನಲ್ವ, ಸಾಂಬಾರು ಮಾಡಿಟ್ಬಿಡೋಣ ಅಂತ. ರಣಧೀರ್ ಮಧ್ಯಾಹ್ನ ಪ್ರಾಕ್ಟೀಸ್ ಮುಗಿಸ್ಕೊಂಡು ಬಂದಿದ ತಕ್ಷಣ ಬಿಸಿಯಾಗಿ ಮೀನು ಸಾರು, ಮತ್ತು ಮೀನು ಫ್ರೈ ಮತ್ತು ರೈಸು, ಬೇಕಂದರೆ ಮುದ್ದೆನೂ ಮಾಡಿಕೊಡೋಣ ಅಂತ ಎಲ್ಲ ಹೆಚ್ಕೊತಾ ಇದ್ದೀನಿ. ಆ್ಯಂಡ್ ನಮಗಿಲ್ಲಿ ಫ್ರೆಶ್ ಆಗಿರೋ ಕೋಕೋನಟ್ಟು ಸಿಗುತ್ತೆ, ಬಟ್ ತೊಗೊಂಡು ಬಂದರೆ ಎಲ್ಲ ಒಂದೇ ಸಲ ಮಾಡಲ್ಲ, ವೇಸ್ಟ್ ಆಗಿಬಿಡತ್ತೆ. ಹಾಗಾಗಿ ನಾನು ಈ ಥರ ಫ್ರೋಝನ್ ತಂದಿರ್ತೀನಿ ಕೊಬ್ಬರಿನ. ನಮಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಡು ಮತ್ತೆ ತೆಗೆದು ಫ್ರೀಝರಲ್ಲೇ ಇಟ್ಬಿಡ್ತೀನಿ. ಇವಾಗ ತೊಗೊತಾ ಇದ್ದೀನಿ, ಅದು ಕಲ್ ಥರ ಆಗಿದೆ, ನೋಡ್ತಾ ಇರ್ಬೋದು.
ಇವಾಗ ನಾನು ನಿಮ್ಮ ಜೊತೆಗೆ ಮೀನು ಸಾರು ರೆಸಿಪಿನ ಶೇರ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಒಂದ್ಸಲಿ ಟ್ರೈ ಮಾಡಿ. ಇವಾಗ ಫಸ್ಟು ಮೀನು ಸಾರು ಮಾಡೋದಕ್ಕೆ ಅಕ್ಕಿ ತೊಗೊಂಡಿದ್ದೀನಿ. ಒಂದು 2 ಸ್ಪೂನ್ ಅಕ್ಕಿ ತೊಗೊಂಡು ಅದನ್ನು ಹುರ್ಕೊಳ್ತಾ ಇದ್ದೀನಿ. ನಾನಿದು ಸ್ವಲ್ಪ 1-2 ಹೊತ್ತಿಗೆ ಅಷ್ಟೇ ಮಾಡ್ಕೊತಾ ಇರೋದು, ಯಾಕಂದರೆ ನಾವು ಇಬ್ಬರೇ ಇರೋದ್ರಿಂದ ಅದು ವೇಸ್ಟ್ ಆಗಿಬಿಡತ್ತೆ. ಹಾಗಾಗಿ 2 ಹೊತ್ತಿಗೆ ಮಾಡ್ಕೊತಾ ಇದ್ದೀನಿ. 2 ಹೊತ್ತಿಗೆ ನಾನು 2 ಸ್ಪೂನ್ ಅಕ್ಕಿ ತೊಗೊಂಡು ಹುರ್ಕೊತಾ ಇದ್ದೀನಿ. ಅದಾದಮೇಲೆ 1 ಸ್ಟಿಕ್ಕು ಚಕ್ಕೆ, ಒಂದು 5-6 ಲವಂಗ, 2 ಏಲಕ್ಕಿ, 1.5 ಟೇಬಲ್ ಸ್ಪೂನ್ ಮೆಣಸು, ಇದನ್ನು ಕೂಡ ಹುರ್ಕೊತಾ ಇದ್ದೀನಿ. ಒಂಚೂರು ಮೆಂತೆ ಹುರ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ, ಇದು ಎರಡೂ ಕೂಡ ನಾವು ಹುರ್ಕೊಳ್ಬೇಕು. ಇದೆಲ್ಲದೂ ನಾವು ಪೌಡರ್ ಮಾಡ್ಕೊತೀವಿ. ನಾನು ತೋರಿಸ್ತೀನಿ ಹೇಗೆ. ಫಸ್ಟು ಪೌಡರ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಮಿಕ್ಸಿ ಮಾಡ್ಕೊಳ್ಳೋಕ್ಕಿದೆ ಸ್ವಲ್ಪ ಐಟಮ್ಸ್ಗಳದೆಲ್ಲ ಸೇರಿಸ್ಬಿಟ್ಟು ಆಮೇಲೆ ಪೌಡರ್ ಮಾಡ್ಕೊತೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈರುಳ್ಳಿ ತೊಗೊಂಡಿದ್ದೀನಿ, 1 ಈರುಳ್ಳಿ, ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಆಮೇಲೆ 1 ಸಣ್ಣ ಟೊಮೆಟೊ ತೊಗೊಂಡಿದ್ದೀನಿ, ಒಂಚೂರು ಶುಂಠಿ, ಒಂದು 2-3 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದಾದಮೇಲೆ ಒಂಚೂರು ಕೊಬ್ಬರಿ, 1 ಮುಷ್ಟಿಯಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಇವಾಗ ಫಸ್ಟು ನಾವು ಇದೆಲ್ಲ ಹುರ್ಕೊಂಡಿದ್ದೀವಲ್ವ, ಅದನ್ನು ಪೌಡರ್ ಮಾಡ್ಕೊಬೇಕು. ಅದಾದಮೇಲೆ ಅದನ್ನು ಪೌಡರ್ ಮಾಡ್ಕೊಂಡು ಆದಮೇಲೆ ನಾವಿಲ್ಲಿ ರುಬ್ಬಕ್ಕೆ ಇಟ್ಕೊಂಡಿದ್ದೀವಲ್ವ, ಎಲ್ಲದನ್ನು ಹಾಕ್ಕೊಂಡು ರುಬ್ಕೊಬೇಕು. ನಾವೆಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಇದು ಕಾಳುಗಳೆಲ್ಲ ಹುರ್ಕೊಂಡಿರ್ತೀವಲ್ವ, ಸ್ಪೈಸಸ್ಸು, ಅಕ್ಕಿ, ಮೆಂತೆ, ಧನಿಯಾ ಇದೆಲ್ಲ ಪೌಡರ್ ಆಗೋದೇ ಇಲ್ಲ. ಸೊ ಹಾಗಾಗಿ ಇದನ್ನು ಪೌಡರ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಇದನ್ನು ಹಾಕ್ಕೊಂಡು ಇದೆಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬೇಕು. ಆ್ಯಂಡ್ ನಿಮಗೆಲ್ಲರಿಗೂ ಗೊತ್ತಿರತ್ತೆ ಸ್ವಲ್ಪ ಜನಕ್ಕೆ ಎಲ್ಲದು, ಬಟ್ ಕೆಲವೊಬ್ರಿಗೆ ಗೊತ್ತಿಲ್ಲ ಅಂತಂದರೆ ಯೂಸ್ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇವಾಗ ಅದರಲ್ಲಿ ಸಪ್ರೇಟಾಗಿ ನಾನು ಇನ್ನೊಂದು ಅರ್ಧ ಈರುಳ್ಳಿನ ಹೆಚ್ಕೊಂಡಿದ್ದೀನಿ, ಅದು ಆಮೇಲೆ ಒಗ್ಗರಣೆಗೆ ಅಂತ. ಅದನ್ನು ಅಷ್ಟೇ ಬಿಟ್ಬಿಟ್ಟು ಇನ್ನೆಲ್ಲದನ್ನು ಮತ್ತೆ ನಾನು ಇವಾಗ ಅಕ್ಕಿನೆಲ್ಲ ಪೌಡರ್ ಮಾಡ್ಕೊತೀನಲ್ವ, ಅದಾದಮೇಲೆ ಇದನ್ನೆಲ್ಲ ಹಾಕ್ಕೊಂಡು ಒಂಚೂರು ನೀರು ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊಬೇಕು. ನಾನಿಲ್ಲಿ ಒಂದು ಸಣ್ಣ ನಿಂಬೆಹಣ್ಣಿನ ಸೈಜಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಬೇಕು ಅಂತ ಅಂದರೆ ಆಮೇಲೆ ನಾವು ನೀರಿರತ್ತಲ್ವ, ಹುಣಸೆ ಹಣ್ಣು ನೆನೆಸಿಟ್ಟಿರ್ತೀವಲ್ಲ, ಅದನ್ನೆಲ್ಲ ಸ್ಕ್ವೀಸ್ ಮಾಡಿಬಿಟ್ಟು ಆ ನೀರನ್ನು ಕೂಡ ನಾವು ಆಮೇಲೆ ಹುಳಿನ ಹಾಕ್ಕೊಳ್ಬೋದು. ಸೊ ಹಾಗಾಗಿ ಸ್ವಲ್ಪ ಇಲ್ಲಿ ಮಿಕ್ಸಿ ಮಾಡಬೇಕಾದ್ರೆ ಸ್ವಲ್ಪನೇ ಹಾಕ್ಕೊಬೇಕು. ಆಮೇಲೆ ಬೇಕಂದರೆ ಆಲ್ಟ್ರೇಷನ್ ಮಾಡ್ಕೊಳ್ಬೋದು. ಹಾಗಾಗಿ ಇಲ್ಲೇ ಹುಳಿ ಜಾಸ್ತಿ ಆಗಿಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಇವಾಗೆಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಮಸ್ಟರ್ಡ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಮಸ್ಟರ್ಡ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಕಾದಾದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ನಾವೆಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಹಾಕ್ಕೊತಾ ಇದ್ದೀನಿ. ನಾವು ಮಿಕ್ಸಿ ಮಾಡ್ಕೊತೀವಲ್ವ, ಅದನ್ನು ಫುಲ್ ನುಣ್ಣಗೆ ರುಬ್ಕೊಬೇಕು. ಕೆಲವೊಬ್ಬರು ಅರ್ಜೆಂಟಿಗೆ ಹಾಗೆ ತರಿಯಾಗಿ ರುಬ್ಕೊಂಡ್ಬಿಟ್ಟಿರ್ತಾರೆ. ನಮ್ಮಮ್ಮ ಒಂದೊಂದ್ಸಲಿ ಹಾಗೆ ಮಾಡ್ತಾರೆ. ಸೊ ಕ್ಲೀನಾಗಿ ನುಣ್ಣಗೆ ರುಬ್ಕೊಳ್ಳಿ, ಇಲ್ಲ ಅಂತಂದರೆ ಸಾರಲ್ಲಿ ಕೊಬ್ಬರಿ ಹಾಗೆ ಕಾಣಿಸ್ತಿರುತ್ತೆ, ಚೆನ್ನಾಗಿ ಕಾಣೋದಿಲ್ಲ. ಹಾಗಾಗಿ ಚೆನ್ನಾಗಿ ಕಾಣೋದಿಲ್ಲ ಅಂತ ಅಲ್ಲ, ಬಾಯಿಗೆ ಸಿಗ್ತಾ ಇರುತ್ತೆ. ಹಾಗಾಗಿ ಅದಾದಮೇಲೆ ಮತ್ತೆ ನಾನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ನೋಡಿ ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು, ಹಂಗಾಗಿ ಖಾರ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಈ ಥರ ಉಪ್ಪು, ಹುಳಿ, ಖಾರ ಎಲ್ಲ ನಾನ್ ವೆಜ್ಜಲ್ಲಿ ಸ್ವಲ್ಪ ಮುಂದೆ ಇದ್ದರೆ ಚೆನ್ನಾಗಿ, ಮುಂದೆ ಅಂತಂದರೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಅದಾದಮೇಲೆ ಅರಿಶಿನ ಹಾಕ್ಕೊಂಡು, ಉಪ್ಪು ಹಾಕ್ಕೊಂಡು, ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಾನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನ ಕ್ಲೋಸ್ ಮಾಡಿ ಕುದಿಯೋಕೆ ಇಡ್ತಾ ಇದ್ದೀನಿ. ಈ ಕಡೆ ನಾನು ಫಿಶ್ ಫ್ರೈಗೂ ಕೂಡ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದೇನಿಲ್ಲ, ಈಸಿ. ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 2 ಥರ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಾರ್ಮಲಾಗಿ ನಿಮ್ಮ ಹತ್ರ ಖಾರದ ಪುಡಿ ಏನಿರುತ್ತೋ ಅದು ಹಾಕ್ಕೊಳ್ಳಿ. ಅದಾದಮೇಲೆ ಅರಿಶಿನ ಹಾಕ್ಕೊತಾ ಇದ್ದೀನಿ, ಮತ್ತು ಉಪ್ಪು ಹಾಕ್ಕೊಂಡ್ಬಿಟ್ಟು ಗರಂ ಮಸಾಲನೂ ಕೂಡ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಖಾರ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ನಂಗೆ ಖಾರ ಜಾಸ್ತಿ ಬೇಕಂತ ಎಲ್ಲದರಲ್ಲೂ ಖಾರ ಜಾಸ್ತಿನೇ ಹಾಕ್ಕೊತೀನಿ. ಅದಾದಮೇಲೆ ಹುಣಸೆ ಹಣ್ಣಿನ ಹುಳಿನೂ ಇದರಲ್ಲೂ ಅಷ್ಟೇ ಮುಂದೆ ಇರಬೇಕು, ಜಾಸ್ತಿನೇ ಇರಬೇಕು. ಅವಾಗ ಚೆನ್ನಾಗಿ ಹುಳಿ ಚೆನ್ನಾಗಿರುತ್ತೆ ಫಿಶ್ ಫ್ರೈ. ದೆನ್ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಹಾಕ್ಕೊಳ್ಬೇಕು. ನನ್ನ ಹತ್ರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಖಾಲಿ ಆಗಿತ್ತು, ಮತ್ತಿನ್ಯಾರು ಪೇಸ್ಟ್ ಮಾಡ್ಕೊಳ್ತಾರೆ ಅಂತ ನಾನು ಹಾಗೆ ಹಾಕ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ನೀವು ಹಾಕ್ಕೊಳ್ಳಿ, ಚೆನ್ನಾಗಾಗತ್ತೆ. ಅದಾದಮೇಲೆ ಒಂದು 4 ಪೀಸ್ ನಾನು ಸ್ವಲ್ಪ ಎಲ್ಲ ತೆಗ್ದಿಟ್ಬಿಟ್ಟು ಸಾರಿಗೆ ಎಷ್ಟು ಬೇಕೋ ಇನ್ನೊಂದು 4 ಪೀಸನ್ನ ಉಳಿಸ್ಕೊಂಡ್ಬಿಟ್ಟು ನಾನು ಅದನ್ನು ಇವಾಗ ಫ್ರೈ ಮಾಡೋದಕ್ಕೆ ಹಚ್ಕೊತಾ ಇದ್ದೀನಿ. ಆ್ಯಂಡ್ ಇದು ಫ್ರೈ ಒಂದೊಂದು ಪೀಸು ಮೀನು ದೊಡ್ಡದಾಗಿದೆ, ದಪ್ಪ ಇದೆ. ಸೊ ಹಂಗಾಗಿ ಒಂದು ತಿಂದ್ರೇ ಸಾಕು ಅನ್ಸುತ್ತೆ. ನಾವು ಹೊರಗಡೆ ಎಲ್ಲ ನಾವು ತರಬೇಕಾದ್ರೆ ಎಲ್ಲ ಸ್ವಲ್ಪ
ಸಣ್ಣದಾಗಿ ಸ್ಲೈಸ್ ಮಾಡಿಸ್ಕೊಂಡು ತೊಗೊಂಡು ಬರ್ತಿದ್ವಿ. ಇದು ಸ್ವಲ್ಪ ದಪ್ಪದಾಗಿದೆ, ಸೊ ಹಾಗಾಗಿ ಒಂದು ತಿಂದರೆ ಸಾಕಾಗತ್ತೆ. ಆ್ಯಂಡ್ ಇನ್ನು 4 ಚೆನ್ನಾಗಿರೋ ಶೇಪನ್ನ ನಾನು ಫಿಶ್ ಫ್ರೈಗೆ ಇಟ್ಕೊಂಡಿದ್ದೀನಿ. ಇನ್ನು ಬೇರೆದು ಒಂದು ಸ್ವಲ್ಪ ಕಟ್ ಆಗಿಬಿಟ್ಟಿತ್ತು, ಅದನ್ನು ನಾನು ಸಾಂಬಾರಿಗೆ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಸಾಂಬಾರಿಗೆ ನಾನು ಮೀನು ಹಾಕೋದು ವೇಸ್ಟ್ ಅಂತಲೇ ಹೇಳ್ಬೋದು. ಬರೀ ಅದು ಒಂದು ಫಿಶ್ ಸಾಂಬಾರು ಅಂತ ಫ್ಲೇವರ್ ಕೊಡಲಿ ಅಂತ ಹಾಕ್ತೀನಿ ಅಷ್ಟೇ. ಸಾಂಬಾರಲ್ಲಿರೋ ಮೀನನ್ನು ನಂಗೆ ತಿನ್ಬೇಕಂತ ಅನ್ಸೋದಿಲ್ಲ. ರಣಧೀರಿಗೂ ಅಷ್ಟು ಇಷ್ಟ ಆಗೋದಿಲ್ಲ, ನಮ್ಮ ಅಕ್ಕಂಗೂ ಇಷ್ಟ ಆಗೋದಿಲ್ಲ. ಹೀಗೆ ಸ್ವಲ್ಪ ಎಷ್ಟೊಂದು ಜನಕ್ಕೆ ಸಾಂಬಾರಲ್ಲಿರೋ ಮೀನು ತಿನ್ನೋಕ್ಕಾಗಲ್ಲ. ಮನೇಲಿ ಅಮ್ಮ ಅಜ್ಜಿ ಈ ಥರ ಯಾರಾದರೂ ಇದ್ದರೆ ಅವ್ರಿಗೆ ಹಾಕ್ಬಿಡ್ತೀವಿ. ಬಟ್ ಇಲ್ಲಿ ಯಾರೂ ಇಲ್ಲ, ಹಾಗಾಗಿ ಅದನ್ನು ರಣಧೀರಿಗೆ ತಿನ್ನಿಸ್ದೆ ನಾನು. ತಿನ್ನು ಅಂತಂದೆ, ಅವ್ರಿಗೆ ಇಷ್ಟ ಆಯಿತು, ಹಾಗಾಗಿ ಅವ್ರು ತಿಂದರು. ಇಷ್ಟ ಆಗಿಲ್ಲ ಅಂದಿದ್ರೆ ಫೋರ್ಸ್ ಏನು ಮಾಡ್ತಿರ್ಲಿಲ್ಲ, ಬಟ್ ತಿನ್ನು ಅಂತ ಒಂದೇ ಮಾತು ಅಂದೆ. ಅವರು ಓಕೆ ಚೆನ್ನಾಗಿದೆ ತಿಂತೀನಿ ಅಂತ ತಿಂದರು. ಇವಾಗ ಅದು ಹಾಕಿಬಿಟ್ಟು ನಾವು ತುಂಬ ಮಿಕ್ಸ್ ಮಾಡ್ಕೊಳ್ಬಾರ್ದು, ಮೀನು ಬೇಗ ಕುಕ್ ಆಗಿಬಿಡತ್ತಲ್ವ, ಕಟ್ ಆಗಿಬಿಡತ್ತೆ. ಹಾಗಾಗಿ ಜಸ್ಟ್ ಹಾಗೆ ಆಡಿಸ್ಕೊಳ್ಬೇಕಷ್ಟೇ, ಹುಷಾರಾಗಿ ನೋಡ್ಕೊಂಡ್ಬಿಟ್ಟು. ಅದಾದಮೇಲೆ ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುದಿಯೋಕೆ ಇಟ್ಟಿದ್ದೀನಿ. ಇವಾಗ 4 ಫಿಶ್ಶಿಗೂ ಕೂಡ ನಾನು ಮಸಾಲೆನ ಹಚ್ಚಿ ಇಟ್ಟಿದ್ದೀನಿ. ಇವಾಗ ಫ್ರೈ ಕೂಡ ಮಾಡ್ತಾಯಿದ್ದೀನಿ. ಆ್ಯಂಡ್ ಐರನ್ ತವದಲ್ಲಿ ಮಾಡಿದ್ರೆ ಚೆನ್ನಾಗಾಗತ್ತೆ. ಏನಂತ ಅಂದರೆ ಬೇಗ ಕುಕ್ ಆಗುತ್ತಾ, ಇನ್ನೊಂದು ಅದೇನೋ ಒಂಥರ ಫ್ಲೇವರು ಚೆನ್ನಾಗಂತ ಅನಿಸುತ್ತೆ. ಸೊ ನಾನು ಐರನ್ ಫ್ರೈಯಿಂಗ್ ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಟ್ಟು ತವಾ ಫ್ರೈ ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂತ ಅಂದರೆ ಇದೇ ಫಿಶ್ ಫ್ರೈಗೆ ಮಸಾಲೆ ಹಚ್ಚಿರ್ತೀವಲ್ವ, ಅದಕ್ಕೆ ನೀವು ಅಕ್ಕಿ ಹಿಟ್ಟನ್ನು ಕೂಡ ಹಚ್ಕೊಳ್ಬೋದು. ಇಲ್ಲಾಂತಂದರೆ ಚಿರೋಟಿ ರವೆನೂ ಕೂಡ ಹಚ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ 1 ಗಂಟೆ ಬಿಟ್ಬಿಟ್ಟು ನೀವು ಫ್ರೈ ಮಾಡ್ಕೊಳ್ಬೋದು. ನಾನು ಇಲ್ಲಿ ಒಂದು 1/2 hour 45 minutes ಬಿಟ್ಟೆ ಫ್ರೈ ಮಾಡ್ಕೊತಾ ಇದ್ದೀನಿ. ಬಟ್ ಹಾಗೆ ತವಾ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು 4 ಫ್ರೈಗೆ ಮಸಾಲೆ ಹಚ್ಚಿಟ್ಟಿದ್ನಲ್ವ, 2 ಫ್ರೈ ಇವಾಗ ಮಾಡ್ಕೊತಾ ಇದ್ದೀನಿ. ಇನ್ನೆರಡು ತುಂಬ ದೊಡ್ಡದಿತ್ತು, ಅದನ್ನು ನೈಟು ಇಲ್ಲ ಅಂತಂದರೆ ನಾಳೆ ಮಾಡ್ಕೊಂಡು ತಿನ್ನೋಣ ಅಂತ ತೆಗ್ದಿಡ್ತಾ ಇದ್ದೀನಿ. ಎಲ್ಲ ಒಂದೇ ಸಲ ತಿನ್ನೋದಕ್ಕಾಗಲ್ಲ, ಅದು ದೊಡ್ಡದಿದೆ ಹಾಗಾಗಿ. ಆ್ಯಂಡ್ ಇವಾಗ ನಾನು ಸರ್ವ್ ಮಾಡ್ಕೊಂಡು ತಿಂತಾ ಇದ್ದೀನಿ. ರಣಧೀರ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು, ಮ್ಯಾಚ್ ಎಕ್ಸ್ಟೆಂಡ್ ಆಗಿದೆ, ಹಾಗಾಗಿ ನಾನು ಬರೋದು ಲೇಟ್ ಆಗುತ್ತೆ ಅಂದರೆ ನನಗೆ ತುಂಬ ಹಶ್ವಾಗ್ತಾ ಇತ್ತು. ಹಾಗಾಗಿ ನಾನು ಮಧ್ಯದಲ್ಲಿ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೆ, ಫಿಶ್ ಫ್ರೈಗೆಲ್ಲ ಮ್ಯಾರಿನೇಟ್ ಮಾಡಿಬಿಟ್ಟು ಇಟ್ಟಿಗೆ ಹೋಗಿದ್ದೆ. ಅದಾದಮೇಲೆ ಬಂದು ಇವಾಗ ಟೈಮು 2:30 ಏನೋ ಆಗಿದೆ. ಅವರು 3:30 4 ಹಂಗೆ ಬರ್ತೀನಿ ಅಂತ ಅಂದರು, ಹಾಗಾಗಿ ನಾನು ತಿಂತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ, ಮೀನು ಫ್ರೈ ತೊಗೊಂಡಿದ್ದೀನಿ, ಈರುಳ್ಳಿ ಮತ್ತು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ, ಮತ್ತು ರೈಸ್ ಮತ್ತು ಸಾಂಬಾರು ತೊಗೊಂಡಿದ್ದೀನಿ, ಮೀನು ಸಾರನ್ನ. ಇದಕ್ಕೆ ಕಾಂಬಿನೇಷನ್ ನಮಗೆ ಲೆಮನ್ ಮತ್ತು ಆನಿಯನ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಫಿಶ್ ಫ್ರೈಗೆ. ಇಲ್ಲ ಅಂತಂದರೆ ಏನೋ ಒಂಥರ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ಇವಾಗ ಆಗಿದೆ ನಮ್ಮ ಮಧ್ಯಾಹ್ನ ಅಡುಗೆ ಮಾಡಿದ್ದು. ನೀವು ಎಲ್ಲರೂ ಒಂದ್ಸಲಿ ಟ್ರೈ ಮಾಡಿ, ಮೀನು ಸಾಂಬಾರು ಸೂಪರಾಗಿರುತ್ತೆ. ಅದು ನೀವು ಅಲ್ಲಿ ಬೇರೆ ನಿಮಗೆ ಹೆಂಗೆ ನನಗೆ ಗೊತ್ತಿಲ್ಲ, ಬೇರೆಯವ್ರಿಗೆ ಹೆಂಗೆ ಯಾವ ಥರ ಪರ್ಟಿಕ್ಯುಲರಾಗಿ ಫಿಶ್ ಇರ್ತಾರೆ ಅಂತ. ನನಗೆ ಹೊಳೆ ಮೀನೆಲ್ಲ ಅದೇ ತಿಂದು ರಘು, ಗೌರಿ, ಕಾಟ್ಲಾ ಈ ಥರದ್ದೆಲ್ಲ ತಿಂದು ತುಂಬ ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ ನಂಗೆ ಅದೇ ತುಂಬ ಇಷ್ಟ ಆಗುತ್ತೆ. ನೀವು ಒಂದ್ಸಲಿ ಈ ಸಾಂಬಾರನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಫಿಶ್ ಫ್ರೈ ಕೂಡ ತುಂಬ ಚೆನ್ನಾಗಿರುತ್ತೆ, ಅದನ್ನು ಕೂಡ ಒಂದ್ಸಲಿ ಟ್ರೈ ಮಾಡಿ. ನಾನು ತುಂಬ ಆಸೆಯಿಂದ ಮಾಡಿಕೊಂಡೆ, ಬಟ್ ನನಗೆ ಯಾಕೋ ಅಷ್ಟೊಂದು ತಿನ್ಬೇಕಂತ ಅನ್ನಿಸ್ತಿಲ್ಲ. ಯಾಕೆ ಅಂತಂದರೆ ಮೀನು ನನಗೆ ಕಿಂಗ್ ಫಿಶ್ ಇಷ್ಟ ಆಗಲಿಲ್ಲ, ಹಾಗಾಗಿ ತಿನ್ಬೇಕಂತ ಅನ್ನಿಸ್ಲಿಲ್ಲ. ಬಟ್ ರಣಧೀರ್ ತುಂಬ ಇಷ್ಟಪಟ್ಟು ಫುಲ್ ಖಾಲಿ ಮಾಡಿದ್ರು. ಒಂದೇ ಒಂದು ಸ್ಲೈಸ್ ವೇಸ್ಟ್ ಆಯಿತು ಅನಿಸತ್ತೆ, ಯಾಕಂದರೆ ಅದನ್ನು ಹಾಗೆ ಮರೆತು ಬಿಟ್ಬಿಟ್ಟಿದ್ದೀನಿ ನಾನು. ಹಾಗಾಗಿ ಇವಾಗ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ನಾನು ಬಟರ್ ಮಿಲ್ಕ್ನ ಮಾಡ್ಕೊತಾ ಇದ್ದೀನಿ. ಊಟ ಆದಮೇಲೆ ನಾವು ಇದನ್ನು ಕುಡಿಯೋದ್ರಿಂದ ಡೈಜೆಷನಿಗೆ ಹೆಲ್ಪ್ ಆಗುತ್ತಲ್ವ, ಸೊ ಹಾಗಾಗಿ ನಾನು ಇವಾಗ ತಪ್ಪದೆ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇದಕ್ಕೇನಿಲ್ಲ, ಮೊಸರು ಹಾಕ್ಕೊಂಡ್ಬಿಟ್ಟು ಐಸ್ ಕ್ಯೂಬ್ ಮಾಡಿಟ್ಟಿದ್ನಲ್ವ, ಅದನ್ನೇ ಇನ್ಸ್ಟೆಂಟಾಗಿ ಅದನ್ನೇ ಹಾಕ್ಕೊಂಡ್ಬಿಟ್ಟು ಪೆಪ್ಪರ್ ಪೌಡರು ಮತ್ತು ಜೀರಿಗೆ ಪುಡಿನ ಹಾಕ್ಕೊಂಡ್ಬಿಟ್ಟು ಫ್ರಾತರಲ್ಲಿ ಫ್ರಾತ್ ಮಾಡ್ಕೊಂಡ್ಬಿಟ್ಟು ನೀರು ಹಾಕ್ಕೊಂಡು ಕುಡಿತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಪುದೀನ ಕೊತ್ತಂಬರಿನ ಕೂಡ ಮೇಲೆ ಹಾಕ್ಕೊಂಡು ಕುಡಿಬೋದು ಅಷ್ಟೇ. ನಾನು ಮತ್ತೆ ನೆನ್ನೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಬೆಳಗ್ಗೆ ನಾನೆಲ್ಲದು ಹಾಕಿಟ್ಟಿದ್ನಲ್ವ ವಾಲ್ಪೇಪರ್ಸಿಗೆ, ವಾಲ್ ವಾಲ್ ಫ್ರೇಮ್ಸಿಗೆ ವಾಲ್ಪೇಪರ್ಸ್ ಹಾಕಿಟ್ಟಿದ್ನಲ್ವ. ಇವಾಗ ರಣಧೀರ್ ಹತ್ರ ಹುಕ್ಕೆಲ್ಲ ಹಾಕ್ಬಿಟ್ಟು ಹೆಂಗೆ ಮೇಲೆ ಕೆಳಗೆ ಆ ಕಡೆ ಈ ಕಡೆ ನೋಡಿ ಅಡ್ಜಸ್ಟ್ ಮಾಡಬೇಕಲ್ವ, ಸೊ ಇಬ್ಬರು ನೋಡಿಬಿಟ್ಟು ಹಾಕ್ತಾ ಇದ್ದೀವಿ. ಎಲ್ಲ ಫ್ರೇಮ್ಸ್ನು ಹ್ಯಾಂಗ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಈ ವಾಲ್ಪೇಪರ್ ತುಂಬ ಚೆನ್ನಾಗಿತ್ತು, ಒಂಥರ ಬ್ಲೂ ಸಿ ಥೀಮಲ್ಲಿ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ರಣಧೀರಿಗೆ ಅದು ತಗೊಂಡಾಗ ಇಷ್ಟ ಆಗಿರಲಿಲ್ಲ, ಬಟ್ ಈ ಥರ ಹ್ಯಾಂಗ್ ಮಾಡಿದ್ಮೇಲೆ ಅವರಿಗೂ ಕೂಡ ಇಷ್ಟ ಆಯಿತು. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇನ್ನೂ ನನ್ನ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.